ಕರ್ನಾಟಕ ಸರ್ಕಾರವು 2025ರಿಂದ 26ನೇ ಸಾಲಿನ ಬಜೆಟ್ನಲ್ಲಿ ಮತ್ತು ಇತ್ತೀಚಿನ ತಿಂಗಳುಗಳಲ್ಲಿ ಹಲವಾರು ಹೊಸ ಯೋಜನೆಗಳನ್ನು ಹಾಗೂ ಅಸ್ತಿತ್ವದಲ್ಲಿರುವ ಯೋಜನೆಗಳ ನವೀಕರಣವನ್ನು ಘೋಷಿಸಿದೆ. ಪ್ರಮುಖ ಯೋಜನೆಗಳ ವಿವರಗಳು ಇಲ್ಲಿವೆ. 1. ಕೃಷಿ ಮತ್ತು ರೈತ ಕಲ್ಯಾಣ ಯೋಜನೆಗಳು 2025ರಿಂದ 26 ರೈತರ ಆದಾಯ ಹೆಚ್ಚಿಸಲು ಮತ್ತು ಆಧುನಿಕ ಕೃಷಿಗೆ ಒತ್ತು ನೀಡಲು ಈ ಕೆಳಗಿನ ಸೌಲಭ್ಯಗಳನ್ನು ನೀಡಲಾಗಿದೆ. ಕೃಷಿ ಭಾಗ್ಯ ಯೋಜನೆ, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ ಮತ್ತು ಪಂಪ್ಸೆಟ್ಗಳಿಗೆ ಸಾಮಾನ್ಯ ವರ್ಗಕ್ಕೆ 80% ಹಾಗೂ SC/ST ರೈತರಿಗೆ 90% ಸಹಾಯಧನ. ಭೂ ಒಡೆತನ ಯೋಜನೆ, ಭೂಹೀನ ಕೃಷಿ ಕಾರ್ಮಿಕರಿಗೆ ಜಮೀನು ಖರೀದಿಸಲು ₹25 ಲಕ್ಷದವರೆಗೆ ನೆರವು, 50% ಸಾಲ ಮತ್ತು 50% ಸಹಾಯಧನ. ಸಬ್ಸಿಡಿ ಯೋಜನೆಗಳು, ಕೃಷಿ ಯಂತ್ರೋಪಕರಣಗಳಿಗೆ ಮತ್ತು ಹನಿ ನೀರಾವರಿ ಘಟಕಗಳಿಗೆ ಭಾರಿ ರಿಯಾಯಿತಿ. ಬೆಳೆ ವಿಮೆ, ತೆಂಗು ಬೆಳೆಗಾರರಿಗೆ ₹3,250 ಪ್ರೀಮಿಯಂನಲ್ಲಿ ₹65,000 ವರೆಗೆ ವಿಮಾ ರಕ್ಷಣೆ. 2. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಉಚಿತ ಹೊಲಿಗೆ ಯಂತ್ರ ಯೋಜನೆ 2025ರಿಂದ 26 ಗ್ರಾಮೀಣ ಭಾಗದ ಅರ್ಹ ಮಹಿಳೆಯರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಉಚಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ವಿತರಣೆ. ಗೌರವಧನ ಹೆಚ್ಚಳ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ₹1,000 ಮತ್ತು ಸಹಾಯಕಿಯರಿಗೆ ₹750 ಮಾಸಿಕ ಗೌರವಧನ ಹೆಚ್ಚಳ ಮಾಡಲಾಗಿದೆ. ಉದ್ಯೋಗಿನಿ ಯೋಜನೆ, ಮಹಿಳಾ ಉದ್ಯಮಿಗಳಿಗೆ ವ್ಯಾಪಾರ ಆರಂಭಿಸಲು 30%ರಿಂದ 50% ವರೆಗೆ ಸಹಾಯಧನ. 3. ಯುವಜನತೆ ಮತ್ತು ಉದ್ಯೋಗ ಆಶಾದೀಪ ಯೋಜನೆ, ಅಪ್ರೆಂಟಿಸ್ಶಿಪ್ ಮಾಡುವ ಯುವಕರಿಗೆ ₹5,000 ಶಿಷ್ಯವೇತನ ಸ್ಟೈಪೆಂಡ್ ನೀಡುವ ಯೋಜನೆ. ಸ್ವಾವಲಂಬಿ ಸಾರಥಿ, ಸರಕು ವಾಹನ ಅಥವಾ ಟ್ಯಾಕ್ಸಿ ಖರೀದಿಸಲು ಗರಿಷ್ಠ ₹4 ಲಕ್ಷದವರೆಗೆ ಸಹಾಯಧನ. ಕೌಶಲ್ಯ ಅಭಿವೃದ್ಧಿ, ಪ್ಲಂಬಿಂಗ್ ಮತ್ತು ಇತರ ತಾಂತ್ರಿಕ ವೃತ್ತಿಗಳಲ್ಲಿ ಉಚಿತ ಊಟ ಮತ್ತು ವಸತಿಯೊಂದಿಗೆ ತರಬೇತಿ. 4. ಗ್ಯಾರಂಟಿ ಯೋಜನೆಗಳ ಇತ್ತೀಚಿನ ಅಪ್ಡೇಟ್ 2026 ಸರ್ಕಾರವು ಅಸ್ತಿತ್ವದಲ್ಲಿರುವ 5 ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಿದ್ದು, ಕೆಲವು ಬದಲಾವಣೆಗಳನ್ನು ತಂದಿದೆ. ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕಾಗಿ ಈಗ ಸ್ಮಾರ್ಟ್ ಕಾರ್ಡ್ ಕಡ್ಡಾಯಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಗೃಹಲಕ್ಷ್ಮಿ, ಮೃತಪಟ್ಟ ಅಥವಾ ಅರ್ಹರಲ್ಲದ ಫಲಾನುಭವಿಗಳನ್ನು ಗುರುತಿಸಿ ಅರ್ಹರಿಗೆ ಮಾತ್ರ ಹಣ ತಲುಪಿಸಲು ಜೀವ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಪರಿಚಯಿಸಲಾಗುತ್ತಿದೆ. ಅನ್ನಭಾಗ್ಯ, ಕೆಲವು ಕಡೆ 5 ಕೆಜಿ ಅಕ್ಕಿಯ ಬದಲಿಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು, ಬೇಳೆ, ಎಣ್ಣೆ, ಸಕ್ಕರೆ ನೀಡಲು ಆಲೋಚಿಸಲಾಗಿದೆ. ಅರ್ಜಿ ಸಲ್ಲಿಸುವುದು ಹೇಗೆ? ಹೆಚ್ಚಿನ ಯೋಜನೆಗಳಿಗೆ ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಥವಾ ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಗ್ರಾಮ ಒನ್ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಗಮನಿಸಿ, ಪ್ರತಿ ಯೋಜನೆಗೂ ಅರ್ಜಿ ಸಲ್ಲಿಸಲು ನಿರ್ದಿಷ್ಟ ದಾಖಲೆಗಳು, ಆಧಾರ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅತ್ಯಗತ್ಯ.